ಜೈ ಹಿಂದ್. ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಎಸ್ ಎಸ್ ಸಿ ಎಂ ಟಿ ಎಸ್ ಗೆ ಟಾರ್ಗೆಟ್ ಎಷ್ಟು ಮಾಡಬೇಕಾಗಿದೆ. ನಾವು ಎಸ್ ಎಸ್ ಸಿ ಎಂ ಟಿ ಎಸ್ 2024 ಅದು ನಮ್ಮ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೂ ನಿಮ್ಮ ತಯಾರಿ ಹೇಗಿರ್ಬೇಕು, ಯಾವ ರೀತಿ ಎಕ್ಸಾಮ್ ಇರುತ್ತೆ ಎಸ್ ಎಸ್ ಸಿ ಎಂ ಟಿ ಎಸ್ 2024ರಲ್ಲಿ, ಎಲ್ಲ ಸಂಪೂರ್ಣವಾಗಿರುವಂತಹ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂತದ್ದು ಟಾರ್ಗೆಟ್ ಏನಾಗಿರ್ಬೇಕು ನಮ್ದು ಅನ್ನೋದನ್ನ ನೋಡ್ತಾ ಇದ್ದೇವೆ. ನಾವು ನಮ್ಮ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ದಲ್ಲಿ ಟಾರ್ಗೆಟ್ ಎಷ್ಟು ಮಾಡ್ಕೋಬೇಕಾಗಿದೆ. ನಾವು ಅಂದ್ರೆ ಟಾರ್ಗೆಟ್ ಎಷ್ಟು ಮಾರ್ಕ್ಸ್ ಗಳನ್ನ ಇಟ್ಕೊಂಡು ನಾವು ಸ್ಟಡಿ ಮಾಡ್ಬೇಕಾಗಿದೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಎಷ್ಟು ನಮ್ಗೆ ಅಂಕಗಳು ಬಂದ್ರೆ ನಾವು ಈ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ದಲ್ಲಿ ಸೆಲೆಕ್ಷನ್ ಅನ್ನ ಪಡ್ಕೋತೇವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಒನ್ ಬೈ ಒನ್ ಎಲ್ಲಾ ಸ್ಟೆಪ್ ಗಳನ್ನ ನೋಡ್ತಾ ಹೋಗೋಣ ನಾವು ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಏನು 2023 ಆಗಿತ್ತಲ್ಲ, ಅದರಲ್ಲಿ ಕಟ್ ಆಫ್ ಇರುವಂತದ್ದು ಏನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟ್ ಅಂದ್ರೆ ನಿಮ್ಗೆ ಕಟ್ ಆಫ್ ಗೊತ್ತಾಯ್ತು ಅಂತಂದ್ರೆ ಎಷ್ಟು ಅಂಕಗಳು ನೀವು ಟಾರ್ಗೆಟ್ ಮಾಡ್ಕೊಂಡು ಈ ವರ್ಷ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಇದರಲ್ಲಿ ಇದಕ್ಕಿಂತ ಮುಂಚೆ ಈ ಒಂದು ಚಾರ್ಟ್ ಅನ್ನ ವಿವರಣೆ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ನಿಮ್ಗೆ ಹೇಳ್ಬೇಕು. ಏನು ಅಂತಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಿಮ್ಗೆ ಹೇಳಿದ್ದೆ ಏನಂತಂದ್ರೆ, ಈ ವರ್ಷ ಏನ್ ಅಪ್ಲಿಕೇಶನ್ಸ್ ಗಳು ಬಂದಿವೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ಗೆ, ಅದು ಅತಿ ಹೈಯೆಸ್ಟ್. ಇಲ್ಲಿವರೆಗೂ ಕೂಡ ಅಷ್ಟು ಅಪ್ಲಿಕೇಶನ್ಸ್ ಗಳು ಯಾರು ಹಾಕೇ ಇಲ್ಲ. ಸೊ ಅಷ್ಟು ಅಪ್ಲಿಕೇಶನ್ಸ್ ಗಳು ಈ ಒಂದು ವರ್ಷ ಬಂದಿವೆ ಅಂತಂದ್ರೆ 2024ರಲ್ಲಿ ಏನ್ ಅಪ್ಲಿಕೇಶನ್ಸ್ ಬಂದಾವ ಅವು ಎಷ್ಟಿದಾವು ಅಂತಂದ್ರೆ 57 ಪಾಯಿಂಟ್ ಸಮಥಿಂಗ್ ಲಕ್ಷ, ಅಂದ್ರೆ 57 ಲಕ್ಷ ಏನ್ ಬಂದಾವು ಅಂತಂದ್ರೆ ಈ ವರ್ಷ ಎಸ್ ಎಸ್ ಸಿ ಎಂ ಟಿ ಎಸ್ ಗೆ ಅಪ್ಲಿಕೇಶನ್ಸ್ ಗಳು ಬಂದಾವೆ. ಇದರಲ್ಲಿ ನಿಮ್ಗೆ ಕಾಂಪಿಟೇಷನ್ ಎಷ್ಟಾಗುತ್ತೆ ಅಂತಂದ್ರೆ ಒಂದು ಪೋಸ್ಟ್ ಗೆ ಕಾಂಪಿಟೇಷನ್ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ ಒಂದು 600 ಜನರ ಒಂದು ಕಾಂಪಿಟೇಷನ್ ಅಂತ ನಾವು ಹಿಡ್ಕೋಬಹುದು. ಸರಾಸರಿ ಹೆಚ್ಚು ಕಡಿಮೆ 600 ಜನ, ಅಂದ್ರೆ 600 ಜನರಿಗೆ ಒಂದು ಪೋಸ್ಟ್ ಸಿಗ್ತಾ ಇದೆ. ಅಂದ್ರೆ ನೀವು ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ 600 ಜನರನ್ನ ಹಿಂದ್ ಹಾಕಿ ನೀವು ಮುಂದ್ ಬಂದಾಗ ನಿಮ್ಗೆ ಜಾಬ್ ಸಿಗುತ್ತೆ ಈ ಒಂದು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್. ಈಗ ಇದು ನಿಮ್ಗೆ ಗೊತ್ತಾಯ್ತು ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವೆ, ಆಮೇಲೆ ಒಂದು ಪೋಸ್ಟ್ ಗೆ ಎಷ್ಟು ಕಾಂಪಿಟೇಷನ್ ಇದೆ ಈ ವರ್ಷ ಅಂತ ಹೇಳಿ. ಈಗ ನಾವು ಹಿಂದಿನ ವರ್ಷ 2023ರಲ್ಲಿ ಏನ್ ಕಾಲ್ಫಾರ್ಮ್ ಆಗಿತ್ತು, ಅವಾಗ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗಿತ್ತು, ಈ ಒಂದು ಕಟ್ ಆಫ್ ಏನ್ ನೀವು ನೋಡ್ತಾ ಇದ್ದೀರಾ, ಈ ಕಟ್ ಆಫ್ ಇರುವಂತದ್ದು ಅತಿ ಕಡಿಮೆ. ನಮ್ಮ ಭಾರತ ದೇಶದಲ್ಲಿರುವಂತ ಏನ್ ರಾಜ್ಯಗಳಿದಾವೆ, ಕೇಂದ್ರಾಡಳಿತ ಪ್ರದೇಶಗಳಿದಾವೆ, ಅದರಲ್ಲಿ ಅತಿ ಕಡಿಮೆ ಇರುವಂತದ್ದು ಇದು ಕಟ್ ಆಫ್. ಅತಿ ಕಡಿಮೆ ಇರುವಂತ ಕಟ್ ಆಫ್ ಇದು ಯಾವುದು ಅಂತಂದ್ರೆ ತೆಲಂಗಾಣ ರಾಜ್ಯದಿದೆ. ತೆಲಂಗಾಣ ರಾಜ್ಯದ ಒಂದು ಅತಿ ಕಡಿಮೆ ಕಟ್ ಆಫ್ ಇರುವಂತದ್ದು ಹೋದ್ ವರ್ಷ ಹೋಗಿತ್ತು. ಇಲ್ಲಿ ನಮ್ಮ ಕರ್ನಾಟಕದ ಎಷ್ಟಿರ್ತೈತ್ರಿ ಅದು ಇದಕ್ಕೆ ಮ್ಯಾಟರ್ ಆಗುದಿಲ್ಲ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದ ವಿದ್ಯಾರ್ಥಿಗಳು ಬಂದು ಕೂಡ ಕಾಂಪೀಟ್ ಮಾಡಬಹುದು. ನೀವು ಕೂಡ ಈಗ ತೆಲಂಗಾಣಕ್ಕೆ ಹೋಗಿ ಕಾಂಪೀಟ್ ಮಾಡಬಹುದು. ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಕೆ ಇರ್ತಾರ ಅವರು, ನಿಮ್ಗೆ ಎಲ್ಲೆಲ್ಲಿ ಏನೇನ್ ಬೇಕು ಪ್ರೆಫರೆನ್ಸ್ ಅಂತ ಬಹಳಷ್ಟು ಚಕ್ಮಾ ಒಂದು ಈ ರೀತಿ ಚೌಕ್ ಬಾಕ್ಸ್ ಗಳನ್ನ ಕೊಟ್ಟಿರ್ತಾರೆ. ಅದ್ರಲ್ಲಿ ನೀವು ನಂಬರ್ಸ್ ಗಳನ್ನ ತುಂಬಬೇಕಾಗಿರ್ತೈತಿ. ಈಗ ನಮ್ಮ ಕರ್ನಾಟಕದ 58 ಇತ್ತು ಅಂದ್ರೆ 58 ತುಂಬಿರಿ, ತೆಲಂಗಾಣದ 75 ಇತ್ತು ಅಂತಂದ್ರೆ 75 ತುಂಬಿರ್ತೀರಾ, ಆಮೇಲೆ ಉತ್ತರ ಪ್ರದೇಶದ 40 ಇತ್ತು ಅಂದ್ರೆ 40 ತುಂಬಿರ್ತೀರಾ. ಹಿಂಗೆ ಎಲ್ಲಾ ರಾಜ್ಯಗಳಿಗೂ ಪ್ರಿಫರೆನ್ಸ್ ನೀವು ಕೊಟ್ಟಿರ್ತೀರಿ. ಹಾಗೆ ಬೇರೆ ರಾಜ್ಯದವರು ಕೂಡ ನಮ್ಮ ಕರ್ನಾಟಕದ ವೇಕೆನ್ಸಿಗಳನ್ನ ಆಯ್ಕೆ ಮಾಡಿರ್ತಾರೆ, ಅವರು ಕೂಡ ಇಲ್ಲಿ ಕಾಂಪೀಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಅತಿ ಕಡಿಮೆ ಇರುವಂತ ಒಂದು ಕಟ್ ಆಫ್ ಹೋದ್ ವರ್ಷ ನೋಡಿದ್ರೆ 1-1.5 ಸಾವಿರ ಮಾತ್ರ ಇದ್ದು. ಈ ವರ್ಷ 9,000 ಪ್ಲಸ್ ವೇಕೆನ್ಸಿಗಳಿದಾವೆ. 9,000 ನಿಯರೆಸ್ಟ್ 8ರಿಂದ 9,000 ಏನೋ ಇದಾವೆ. ಮೊನ್ನೆ ಒಂದು 8-10 ದಿವಸದ ಹಿಂದೆ ಮತ್ತೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ದ ವೇಕೆನ್ಸಿಗಳು ಹೆಚ್ಚಾಗಿವೆ. 8,000 ಏನೋ ಇದ್ದು, ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿದ್ದಾವೆ. 9,000ವರೆಗೆ ವೇಕೆನ್ಸಿಗಳಾಗಿವು ಎಂ ಟಿ ಎಸ್ ಮತ್ತು ಹವಾಲ್ದಾರ್ ಎರಡೂಗಳು ಕೂಡಿಸಿ. ಈಗ ಇದು ಕಡಿಮೆ ಕಟ್ ಆಫ್, ಇದನ್ನ ನೋಡಿ ನೀವು ಗಾಬರಿ ಆಗಿರ್ಬೇಕು. ಏನು ಅಂತಂದ್ರೆ ಇಷ್ಟೆಲ್ಲ ಕಟ್ ಆಫ್ ನಿಲ್ಲುತ್ತಾ, ಇದೇ ಲೋವೆಸ್ಟ್ ಅಂತಂದ್ರೆ ಇನ್ನು ಹೈಯೆಸ್ಟ್ ಎಷ್ಟು ಇರಬಹುದು ಅಂತೇಳಿ. ಬಟ್ ಇದು ನಾರ್ಮಲೈಸೇಷನ್ ಆಗಿ ಈ ಕಟ್ ಆಫ್ ಬಂದಿರುವುದು, ನಾರ್ಮಲೈಸೇಷನ್ ಆದ ಮೇಲೆ ಇದು ಕಟ್ ಆಫ್ ಬಂದಿರೋದು. ಇದರ ಅರ್ಥ ಏನು ಅಂತಂದ್ರೆ, ನಿಮಗೆ ಒಂದು ವೇಳೆ 110 ಈ ಒಂದು ಸೆಲೆಕ್ಷನ್ ಆಗ್ಲಿಕ್ಕೆ 110 ನೀವು ಮಾರ್ಕ್ಸ್ ಗಳನ್ನ ತಗೊಂಡಿದ್ರೆ ಅಂತಂದ್ರೆ ಇದರಲ್ಲಿ ನಿಮ್ಗೆ 22 ಮಾರ್ಕ್ಸ್ ಗಳು ನಾರ್ಮಲೈಸೇಷನ್ ದಲ್ಲಿ ಸಿಕ್ಕಿದ್ದು ಅಂತಂದ್ರ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ಇಲ್ಲಿ, ನಿಮ್ಮ ಸ್ಕೋರ್ 132 ಆಗ್ತೈತಿ.
132 ಅವ್ರಿಗೆ 22 ಸಿಕ್ಕಿರ್ಬಹುದು ಅಥವಾ ಎಷ್ಟೋ ಸಿಕ್ಕಿರ್ಬಹುದು. ಬಟ್ ಇದು ನಾರ್ಮಲೈಸೇಷನ್ ಆದ್ಮೇಲೆ ಬಂದಿರುವಂತಹ ಒಂದು ಕಟ್ ಆಫ್. ಏನಿತ್ತು ಇಲ್ಲಿ ಕಟ್ ಆಫ್? ಜನರಲ್ ಕ್ಯಾಟಗರಿದವ್ರಿಗೆ 132. ಇಲ್ಲಿ 3 ಕಟ್ ಆಫ್ ಗಳನ್ನ ಹಚ್ತಾರೆ. ಪ್ರತಿಯೊಂದು ರಾಜ್ಯದಲ್ಲಿ 3 ಕಟ್ ಆಫ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. 18ರಿಂದ 25 ವರ್ಷದೊಳಗಿರುವಂತವರಿಗೆ ಒಂದು ಬೇರೆ, 18ರಿಂದ 27 ವರ್ಷದೊಳಗಿರುವಂತವರಿಗೆ ಬೇರೆ ಇರ್ತೈತಿ. ಆಮೇಲೆ ಹವಾಲ್ದಾರ್ ಪೋಸ್ಟ್ ಗೆ ಬೇರೆ ಇರ್ತೈತಿ ಕಟ್ ಆಫ್. ಯು ಆರ್ ಕ್ಯಾಟಗರಿದವ್ರಿಗೆ 132 ಪಾಯಿಂಟ್ ಸಮಥಿಂಗ್, ಇಲ್ಲಿ 134 ಇತ್ತು, ಇಲ್ಲಿ 132 ಹವಾಲ್ದಾರ್ಗೆ ಇತ್ತು. EWS ದವ್ರು ನೋಡ್ಕೊಳ್ರಿ, EWS ಯಾರ್ ಕ್ಯಾಟಗರಿ ಇದಾರೆ ಅವರು. EWS ದವ್ರಿಗೆ 130 ಮಾರ್ಕ್ಸ್ ಗಳು, ಇಲ್ಲಿ 132, ಹವಾಲ್ದಾರ್ಗೆ 131 ನಿಂತಿತ್ತು ಹೋದ್ ವರ್ಷ. OBC ಕ್ಯಾಟಗರಿದವ್ರಿಗೆ 133, ಆಮೇಲೆ ನೆಕ್ಸ್ಟ್ ಇಲ್ಲಿ 18ರಿಂದ 27 ವರ್ಷದವ್ರಿಗೆ 133, ಹವಾಲ್ದಾರ್ ಪೋಸ್ಟ್ ಗೆ 131 ಕಟ್ ಆಫ್ ಲಾಸ್ಟ್ ಗೆ ನಿಂತಿತ್ತು. ಈಗ SC ಕ್ಯಾಟಗರಿದವರಿಗೆ 18ರಿಂದ 25 ವರ್ಷ ಇರುವವರಿಗೆ 130, ಇಲ್ಲಿ ಯಾವುದೇ ವೇಕೆನ್ಸಿಗಳು ಇದ್ದಿಲ್ಲ. ಹವಾಲ್ದಾರ್ ಪೋಸ್ಟ್ ಗೆ 127, ST ಕ್ಯಾಟಗರಿ 127, ಆಮೇಲೆ 126, ಹವಾಲ್ದಾರ್ ಪೋಸ್ಟ್ ಗೆ 122. ಸೊ ಈ ರೀತಿ ಹೋದ ವರ್ಷ 2022ರಲ್ಲಿ ಅತಿ ಕಡಿಮೆ ತೆಲಂಗಾಣ ಮತ್ತು ಇನ್ನೊಂದು ರಾಜ್ಯ ಇದೆ, ತೆಲಂಗಾಣ ಮತ್ತು ಐ ಥಿಂಕ್ ಆಂಧ್ರ ಪ್ರದೇಶ ಇರ್ಬೋದು. ಆ 2 ರಾಜ್ಯಗಳಲ್ಲಿ ಅತಿ ಕಡಿಮೆ ಇರುವಂತಹ ಒಂದು ಕಟ್ ಆಫ್ ಹೋದ್ ವರ್ಷ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇದು ಕಟ್ ಆಫ್ ಇದೆ. ಹಾಗಾದ್ರೆ ನಮ್ಮ ಟಾರ್ಗೆಟ್ ಏನಿರ್ಬೇಕು? ಈಗ ನಮ್ಮ ಟಾರ್ಗೆಟ್ ಏನಿರ್ಬೇಕು 2024ರಲ್ಲಿ? ನಮ್ಮ ಟಾರ್ಗೆಟ್ ಏನಿರ್ಬೇಕು? ನಮ್ಮ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ, ಸೆಲೆಕ್ಷನ್ ನಾವು ಪಡ್ಕೋಬೇಕು ಅಂತಂದ್ರೆ ನಮ್ಮ ಟಾರ್ಗೆಟ್ ಏನಿರ್ಬೇಕು? ಎಷ್ಟು ಅಂಕಗಳನ್ನ ನೀವು ತಗೊಂಡ್ರೆ ಸೆಲೆಕ್ಷನ್ ಆಗ್ತೀರಾ ಈ ಸಲ? ಈಗಾಗಲೇ ನಿಮ್ಗೆ ಗೊತ್ತಿದೆ, ಸೆಷನ್ 1 ಮತ್ತು ಸೆಷನ್ 2 ಅಂತ ಹೇಳಿ 2 ಭಾಗಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೆಷನ್ 1 ಏನಿರ್ತೈತಿ ಓನ್ಲಿ ಕ್ವಾಲಿಫೈ ಇರ್ತೈತಿ. ನೀವು ಇದರಲ್ಲಿ 40 ಕ್ವಶನ್ಸ್ ಗಳಿಗೆ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರೆ ಸಾಕು. ಇದರಲ್ಲಿ ಯಾವುದೇ ರೀತಿ ಇರುವಂತಹ ನೆಗೆಟಿವ್ ಮಾರ್ಕಿಂಗ್ ಗಳು ಕೂಡ ಇರೋದಿಲ್ಲ. ಇಷ್ಟು ಮಾಡಿದ್ರೆ ಸಾಕು, ಒಂದೇದ್ದು ಸೆಷನ್ ಕಂಪ್ಲೀಟ್ ಆಗ್ತೈತಿ. 45 ನಿಮಿಷಕ್ಕೆ ಇದು ನಡೀತಾ ಇದೆ. ಮುಂದಿನ 45 ನಿಮಿಷಕ್ಕೆ GK ಮತ್ತು ಇಂಗ್ಲಿಷ್ ಇರ್ತಾ ಇದೆ. ಈ ಎರಡುಗಳನ್ನ ನೀವು ಒಳ್ಳೆ ರೀತಿಯಿಂದ ಮಾಡ್ಬೇಕು. ಇದರಲ್ಲಿ 25 ಕ್ವಶನ್ಸ್ ಇರ್ತಾವೆ, ಇದರಲ್ಲಿ 25 ಕ್ವಶನ್ಸ್ ಗಳು ಇರ್ತಾವೆ. ಟೋಟಲ್ ಮಾರ್ಕ್ಸ್ ಗಳು ಇದರಲ್ಲಿ ಎಷ್ಟು ಬರ್ತಾವೆ? 75 ಮಾರ್ಕ್ಸ್, ಇದರಲ್ಲಿ 75 ಮಾರ್ಕ್ಸ್. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತಾವೆ. ಟೋಟಲ್ 150 ಮಾರ್ಕ್ಸ್ ಗಳು ಇರ್ತಾವೆ ಇಲ್ಲಿ. ಆಮೇಲೆ ನೆಗೆಟಿವ್ ಇರುವಂತದ್ದು ಇದರಲ್ಲಿ ಇರ್ತೈತಿ. ನೆಗೆಟಿವ್ ಎಷ್ಟು ಇರ್ತೈತಿ ಇದರಲ್ಲಿ? 1/3. ಅಂತಂದ್ರೆ ಒಂದು ಪ್ರಶ್ನೆ ನೀವು ತಪ್ಪು ಮಾಡಿರಿ ಅಂತಂದ್ರ ನಿಮ್ಗೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಒಂದು ಪ್ರಶ್ನೆ ಸರಿ ಆತಂದ್ರೆ 3 ಮಾರ್ಕ್ಸ್ ಬರ್ತಾವ. ಒಂದು ಪ್ರಶ್ನೆ ತಪ್ಪಾಯ್ತು ಅಂತಂದ್ರೆ 1 ಮಾರ್ಕ್ಸ್ ಕಟ್ ಆಗ್ತೈತಿ. 10 ಕ್ವಶನ್ಸ್ ರಾಂಗ್ ಆದ್ವು ಅಂದ್ರೆ 10 ಮಾರ್ಕ್ಸ್ ಹೋದು ನಿಮ್ಮ ಅಂತ. 1/3 ಇಲ್ಲಿ ನೆಗೆಟಿವ್ ಇದೆ. ಆಮೇಲೆ ಕೆಲವೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನಿನ್ನೆ ಒಂದು ವಿಡಿಯೋದ ಕೆಳಗಡೆ. ಸೊ ಇಂಗ್ಲಿಷ್ ದಲ್ಲಿ ಏನೇನೋ ಮಾಡಿದ್ರು. ಸೊ ಅವ್ರು ಹೇಳ್ತಾ ಇದ್ರು ಏನು ಅಂತಂದ್ರೆ 3 ಕ್ವಶನ್ಸ್ ಗಳು ರಾಂಗ್ ಆದ್ರೆ 1 ಮಾರ್ಕ್ಸ್ ಕಟ್ ಅಂತೆ. 3 ಕ್ವಶನ್ಸ್ ರಾಂಗ್ ಆದ್ರೆ 1 ಮಾರ್ಕ್ಸ್ ಕಟ್ ಅಂತ ಹೇಳಿ ಈ ರೀತಿ ಏನೋ ಕಮೆಂಟ್ ಮಾಡಿದ್ರು. ಅಂತವುಗಳಿಗೆ ಎಲ್ಲ ನಾನು ರಿಪ್ಲೈ ಮಾಡಕ್ ಹೋಗಂಗಿಲ್ಲ. ಏನೋ ಗೊತ್ತಿರೋದಿಲ್ಲ ಬಿಡೋದಿಲ್ಲ, ಸುಮ್ನೆ ಕಮೆಂಟ್ ಮಾಡ್ತಿರ್ತಾರೆ. ಎಲ್ಲ ಸರಿಯಾಗಿ ತಿಳ್ಕೊಂಡ್ಮೇಲೆ ಕಮೆಂಟ್ ಮಾಡ್ಬೇಕು. ಈಗ ಇಲ್ಲಿ 75 150 ಮಾರ್ಕ್ಸ್ ಗಳು ಇಲ್ಲಿ ಇರ್ತವೆ. ಈಗ ನೋಡ್ರಿ, ಇದ ನಿಮ್ಗ ಸೆಲೆಕ್ಷನ್ ಮಾಡುವಂತದ್ದು. GK ಏನಿರ್ತೈತಿ ಅಂತಂದ್ರ ಬಹಳಷ್ಟು ವಾಸ್ಟ್ ಆಗಿರುವಂತ ಸಬ್ಜೆಕ್ಟ್, ಬಹಳ ಸಾಗರ ಇದ್ದಂಗ ಅದು GK. ಸೊ ಇದನ್ನ ಎಷ್ಟು ಓದಿದ್ರು ಕೂಡ ಕಡಿಮೆ ಐತಿ. ಅದಕ್ಕೆ ನಾನು ಪ್ರಿಫರ್ ಮಾಡೋದೇನು ಅಂತಂದ್ರೆ GK ಗೆ ನೀವು ಸ್ಟ್ಯಾಟಿಕ್ GK ಯನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಸ್ಟ್ಯಾಟಿಕ್ GK ದಲ್ಲಿ ಬರುವಂತಹ ಟಾಪಿಕ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ. ಅವುಗಳು ನಿಮ್ಗ ಕೈ ಹಿಡಿತೈತಿ. ಅದ ನಿಮ್ಗ ಸೆಲೆಕ್ಷನ್ ದಾರಿ ಒಳಗ್ ತಗೊಂಡ್ ಹೋಗೋದು. ಇಂಗ್ಲಿಷ್ ದಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಇದರಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ದಲ್ಲಿ ಇರುವಂತ ಎಲ್ಲಾ ಚಾಪ್ಟರ್ಸ್ ಗಳನ್ನು ಓದ್ಬೇಕು. ಆಮೇಲೆ ವೊಕ್ಯಾಬುಲರಿ ಮಾಡ್ಬೇಕಾಗತ್ತೆ. ಸೊ ಇದನ್ನ ನೀವು ಇದರಲ್ಲಿ ಮಾಡ್ಬೇಕು. ಈಗಾಗಲೇ ನಿಮ್ಗೆ ನಾನು ಹೇಳಿದ್ದೆ ಏನು ಅಂತಂದ್ರ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ದಲ್ಲಿ ನಿಮ್ಗೆ ಫ್ರೀ ಆಗಿ ಕ್ಲಾಸಸ್ ಗಳು ಪ್ರಾರಂಭವಾಗ್ತಾ ಇದಾವೆ 2024ರ MTS ಎಕ್ಸಾಮ್ಗೆ. ಆ ಕ್ಲಾಸಸ್ ಗಳಲ್ಲಿ ನಿಮಗೆ ಇಂಗ್ಲಿಷ್ ದಲ್ಲಿ ಇರುವಂತಹ ಏನು 8ರಿಂದ 9 ಮಾರ್ಕ್ಸ್ ಗಳು ಬರುವ ಹಾಗೆ, MTS ಎಕ್ಸಾಮ್ ದಲ್ಲಿ ಇಂಗ್ಲಿಷ್ ದಲ್ಲಿ 8ರಿಂದ 9 ಮಾರ್ಕ್ಸ್ ಗಳು ಬರುವ ಹಾಗೆ ವೊಕ್ಯಾಬುಲರಿ ಕ್ಲಾಸಸ್ ಗಳನ್ನ ಫ್ರೀ ಆಗಿ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ಇನ್ನು 3-4 ದಿವಸ ಆದ್ಮೇಲೆ ಕ್ಲಾಸಸ್ ಗಳು ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಿಮಗೆ ಹೇಗ್ ಗೊತ್ತಾಗುತ್ತೆ ಕ್ಲಾಸಸ್ ಗಳು ಬಂದು ಸ್ಟಾರ್ಟ್ ಆದ್ವು ಅಂತಂದ್ರ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಕೊಟ್ಟೇನಿ. ಅದ್ರ ಜೊತೆಗೆ ಈ ವಾಟ್ಸ್ಆಪ್ ಚಾನಲ್ ಅದ
ನಮ್ಮ ವಾಟ್ಸ್ಆಪ್ ಚಾನೆಲ್ ಇದೆ, ಅದರ ಲಿಂಕ್ ಕೂಡ ಇದೆ. ಎರಡೂ ಒಂದು ಗ್ರೂಪ್ಗಳಿಗೆ ನೀವು ಜಾಯಿನ್ ಆಗ್ರಿ. ಅಲ್ಲಿ ನಾನ್ ನಿಮ್ಗೆ ಹೇಳ್ತೇನೆ ಯಾವಾಗ್ಲಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾವು. ಇವೆಲ್ಲ ಫ್ರೀ ಇರ್ತಾವ. ಇದು ನೀವು ಯಾವುದೇ ರೀತಿ ₹1 ಕೊಡುವಂತ ಅವಶ್ಯಕತೆ ಇಲ್ಲ. 7 ರಿಂದ 8 ಮಾರ್ಕ್ಸ್ಗಳು, 8 ರಿಂದ 9 ಮಾರ್ಕ್ಸ್ಗಳು ಕೊಡುವಂತದ್ದು ಜವಾಬ್ದಾರಿ ನಂದು. ಸೊ ಈಗ ನಮ್ಮ ಟಾರ್ಗೆಟ್ ನೋಡ್ರಿ ಎಷ್ಟಿರ್ಬೇಕು, 150 ಮಾರ್ಕ್ಸ್ಗಳಿದಾವೆ. 150 ಮಾರ್ಕ್ಸ್ಗಳಲ್ಲಿ ಎಷ್ಟು ನಾವು ತಗೊಂಡ್ರೆ ಸೆಲೆಕ್ಷನ್. ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಹೋದ ವರ್ಷ ಎಷ್ಟು ಇತ್ತು ಕಟ್ ಆಫ್ ಅಂತೇಳಿ. ಬಟ್ ಈ ಸಲನು ನಾನು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ 110ರಿಂದ 120 ನಿಮ್ಮ ಟಾರ್ಗೆಟ್ ಇರ್ಬೇಕು. ಇಷ್ಟು ತಗೊಂಡ್ರೆ ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ. ಈ ವರ್ಷ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ 110ರಿಂದ 120 ಮಾರ್ಕ್ಸ್ಗಳು ಬರ್ಬೇಕು. ಎಲ್ಲಾ ನೆಗೆಟಿವ್ ಅದು ಇದು ಎಲ್ಲಾ ತೆಗೆದು 110ರಿಂದ 120 ಒಳಗೆ ನೀವು ಬರಾಕತ್ತಿದ್ರಿ ಅಂತಂದ್ರ ಸೆಲೆಕ್ಷನ್ ಪಕ್ಕಾ ಆಗ್ತೈತಿ. ಹಾಗಾದ್ರೆ ಎಷ್ಟು ಕ್ವಶನ್ಸ್ ಗಳನ್ನ ಮಾಡ್ಬೇಕು ನಾವು? 50 ಕ್ವಶನ್ಸ್ ಗಳು ಇರ್ತಾವು. ಎಷ್ಟು ಕ್ವಶನ್ಸ್ ಗಳ ಮಾಡ್ಬೇಕು? 120ರವರೆಗೆ ಬರ್ಬೇಕು ಅಂತಂದ್ರೆ ನೀವು 40 ಕ್ವಶನ್ಸ್ ಗಳನ್ನ ಸರಿ ಮಾಡ್ಬೇಕಾಗತ್ತೆ. 50ರಲ್ಲಿ 40 ಕ್ವಶನ್ಸ್ ಗಳನ್ನ ಸರಿ ಮಾಡ್ಬೇಕಾಗತ್ತೆ. ಅವಾಗ ನಿಮ್ಮ ಸೆಲೆಕ್ಷನ್ ಆಗ್ತದೆ. ಇದ್ರ ಅರ್ಥ ಏನು ಅಂತಂದ್ರೆ 25 ಏನು ಕೆ ಇರ್ತಾವು. ಈ 25ರಲ್ಲಿ ಇದ್ರೊಳಗೆ 20 ಇರ್ಬೇಕು. ಇಂಗ್ಲಿಷ್ ದಲ್ಲಿ 25 ಏನಿರ್ತಾವ, ಇದ್ರಲ್ಲಿ 20 ಇರ್ಬೇಕು. ಸೊ ಈ ಒಂದು ಟಾರ್ಗೆಟ್ ಇಟ್ಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಮಾಡ್ಬೇಕಾಗಿದೆ. ದಲ್ಲಿ ಮಾಡೋದು ಟಫ್ ಇದೆ. 20 ಮಾಡೋದು ಅಂತಂದ್ರೆ ಬಹಳ ಟಫ್. ಹಾಗಾಗಿ ಇಂಗ್ಲಿಷ್ಗೆ ಬಹಳಷ್ಟು ಮಹತ್ವವನ್ನ ಕೊಡ್ರಿ. ಇಂಗ್ಲಿಷ್ ಒಂದ್ ಸ್ವಲ್ಪ ನೀವು ಗಮನವಿಟ್ಟ ಕೇಳಿ ಮನಸ್ಸನ್ನ ಕೊಟ್ಟು ಮಾಡಿದ್ರಂತಂದ್ರ ಇಂಗ್ಲಿಷ್ ದಲ್ಲಿ ನೀವು 20ಕ್ಕಿಂತ ಹೆಚ್ಚು ತಗೋಬಹುದು. ಬಟ್ ಕೆ ನೀವು ಎಷ್ಟು ಮಾಡಿದ್ರು ಕಡಿಮೆ ಐತಿ. ಅದರ ಸಲುವಾಗಿನೇ ನಾನು ಸ್ಟ್ಯಾಟಿಕ್ ಕೆ ಅನ್ನ ಕಂಪ್ಲೀಟ್ ಆಗಿ ಓದ್ರಿ ಅಂತ ಹೇಳಿ ನಿಮಗೆ ನಾನು ಹೇಳಿದೆ. ಸೊ ಇಷ್ಟು ನಿಮ್ಮ ಟಾರ್ಗೆಟ್ ಇರುವಂತದ್ದು ಇರಬೇಕು. ಈಗ SSC MTS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಂತವ್ರಿಗೂ ಕೂಡ ನಮಗೇನೋ ಗೊತ್ತಿಲ್ರಿ ಸರ್, ಎಲ್ಲಿಯೂ ಕೂಡ ಏನೂ ಸಿಗ್ತಾ ಇಲ್ಲ, ಸೋರ್ಸ್ ಸಿಗ್ತಾ ಇಲ್ಲ, ಹೇಗೆ ಸ್ಟಡಿ ಮಾಡೋದು? ಬೇರೆ ಒಂದು ಜಿಲ್ಲೆಗೆ ಹೋಗಿ ನಾವು ಕಲಿಬೇಕು ಅಂತಂದ್ರೆ ಅಲ್ಲಿ ನಮ್ಮ ಮನೆಯೊಳಗೆ ಹೋಗಾಕ ಆಗೋದಿಲ್ಲ. ಕೆಲವೊಬ್ರು ಮಹಿಳೆಯರು ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತಾವೆ. ಕೆಲವೊಬ್ರು ಜಾಬ್ಗೆ ಹೋಗ್ತಿರ್ತಾರ ಪುರುಷರು, ಹುಡುಗರು ನಮ್ಮ ಜಾಬಿಗೆ ಹೋಗಿನೇ ಸ್ಟಡಿ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅಂತವರಿಗೆ ನಮ್ಮ ಒಂದು ಸಂಸ್ಥೆ ನಿಮಗಾಗಿ SSC MTS ಎಕ್ಸಾಮ್ ಪ್ರಿಪರೇಷನ್ ಮನೆಯಲ್ಲಿ ಕೂತು ಮಾಡ್ಲಿಕ್ಕೆ ನಿಮಗೆ ಒಂದು ಕೋರ್ಸ್ ಅನ್ನ ಅವೈಲೇಬಲ್ ಮಾಡ್ತಾ ಇದೆ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಇದ್ರಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಕೊಡ್ತಾ ಇದ್ದೇವೆ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು? ಕೆ, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಈ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್, ಅದರ ಜೊತೆಗೆ PDF ನೋಟ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ದೇವೆ ಈ ಒಂದು ಕೋರ್ಸ್ದಲ್ಲಿ. ಓಕೆ, PDF ನೋಟ್ಸ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ. ಮಾಕ್ ಟೆಸ್ಟ್ ಗಳನ್ನ ಯಾವಾಗ ತಗೋತೀರಿ ಸರ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಮಾಕ್ ಟೆಸ್ಟ್ ಗಳನ್ನ ಈಗ ಎಕ್ಸಾಮ್ ಸಮೀಪ ಬಂದಾಗ ನಾನ್ ನಿಮ್ಗೆ ಕಂಡಕ್ಟ್ ಮಾಡ್ತೀನಿ. ಮಿನಿಮಮ್ ಒಂದು 10 ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ, ಫುಲ್ ಲೆಂತ್ ಇರುವಂತದ್ದು. ಸೊ ಆ 10 ಮಾಕ್ ಟೆಸ್ಟ್ ಗಳನ್ನ ನೀವು ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗೆಲ್ಲ ಸ್ಟಡಿ ಮಾಡ್ಬೇಕು. ಇವೆಲ್ಲ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ತಗೊಂಡು ಚಂದಂಗಿ 3 ತಿಂಗಳು ಸ್ಟಡಿ ಮಾಡ್ಬೇಕು. ನೆಕ್ಸ್ಟ್ ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ನಾನು 10-15 ದಿವಸ ಮುಂಚೆ ಏನ್ ಮಾಡ್ತೀನಿ ಅಂತಂದ್ರ ಮಾಕ್ ಟೆಸ್ಟ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಕೋರ್ಸ್ಗೆ ಜಾಯಿನ್ ಆದವರಿಗೆ. ಅವ್ರು ಏನ್ ಮಾಡಬಹುದು ಅವಾಗ ನೋಡ್ಕೋಬಹುದು. ಈಗ 3 ತಿಂಗಳು ನಾನು ಸ್ಟಡಿ ಮಾಡೇನಿ, ಸೊ ಹಾಗಾಗಿ ನನಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವೆ, ಯಾವ ಕ್ವಶನ್ಸ್ ತಪ್ತಾ ಇದಾವೆ, ಆಮೇಲೆ ಎಲ್ಲಿ ಎಡುತ್ತಾ ಇದ್ದೀರಾ, ಅವುಗಳು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಬೇಗನೆ ಏನ್ ಮಾಡಬಹುದು, 10-15 ದಿವಸದ ಒಳಗಡೆ ನಿಮಗೆ ಮಿಸ್ ಆಗಿರುವಂತಹದ್ದು ಯಾವ್ದು ಆಗ್ತಾ ಇದೆ ಅವುಗಳನ್ನ ಬೇಗನೆ ನೀವು ಕ್ಲಾಸಸ್ ಗಳನ್ನ ನೋಡ್ಕೊಂಡು ಅವುಗಳ ಚಾಪ್ಟರ್ ಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪೇರ್ ಮಾಡಬಹುದು. ಸೊ ಹಾಗಾಗಿ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಮಾಕ್ ಟೆಸ್ಟ್ ಕೊಡ್ತೀವಿ. ಅದ್ರ ಜೊತೆಗೆ ಹಿಂದಿನ ವರ್ಷ ಇರುವಂತಹ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ PDF. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್. ಏನಾದ್ರೂ ನಿಮ್ಗೆ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಓದೋದಕ್ಕೆ, ಅಥವಾ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ ಸ್ಟಡಿ ಮಾಡೋದಕ್ಕೆ, ಅದ್ರ ಬಗ್ಗೆ ನಾವು ನಿಮ್ಗೆ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದೇವೆ. ಹೇಗೆ ಓದ್ಬೇಕು, ಹೇಗೆ ನೆನಪಿಟ್ಕೋಬೇಕು, ಏನ್ ಮಾಡ್ಬೇಕು, ಹೇಗೆ ಅಂತ ಹೇಳಿ ಎಲ್ಲ. ಈ ಎಲ್ಲಾ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಓನ್ಲಿ 600 rupees ದಲ್ಲಿ ಸಿಗ್ತಾ ಇದೆ. ಓನ್ಲಿ 600 ರೂಪಾಯಿ ಒಂದು ಸಲ ನೀವು ಪೇ ಮಾಡಿದ್ರೆ ಸಾಕು, ನೀವು ಈ ಒಂದು ಕೋರ್ಸ್ ಅನ್ನ ಪಡ್ಕೋಬಹುದು. ಇಷ್ಟೆಲ್ಲ ಮಟೀರಿಯಲ್ ಅನ್ನ ನಾವು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಇದು ಒಂದು ಮಾಹಿತಿ ಏನು ಅಂತಂದ್ರೆ ನಮ್ಮ ಕೋರ್ಸ್ಗೆ ಜಾಯಿನ್ ಆಗ್ಲಿಕ್ಕೆ ಬಯಸುವಂತಹ ಅಭ್ಯರ್ಥಿಗಳು ನೀವು ಇದ್ರೆ, ಈ ವರ್ಷ ನನಗೆ ಜಾಬ್ ಬೇಕೇ ಬೇಕು, ನಾನು ಒಂದು ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಜಾಯಿನ್ ಆಗ್ರಿ. ಇಲ್ಲ ಅಂತಂದ್ರೆ ಸೆಲ್ಫ್ ಸ್ಟಡಿನೂ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ನಿಮ್ಗೆ ಕಂಪ್ಲೀಟ್ ನಾಲೆಜ್, ಬಹಳಷ್ಟು ನಾಲೆಜ್ ಇದರಲ್ಲಿ ಸಿಗುತ್ತೆ. ಇದು ನಿಮ್ಗೆ ಕೋರ್ಸ್ ಬೇಕು ಅಂತಂದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ ಇದೆ ಇಲ್ಲಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ವಾಟ್ಸ್ಆಪ್ ಮಾಡ್ರಿ. ನಿಮ್ಗೆ ಈ ಒಂದು ಕೋರ್ಸ್
ಸಿಗುತ್ತೆ. ಓಕೆ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸಿ. ಅದ್ರ ಜೊತೆಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಗಳು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಬೇರೆ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದ್ರ ಜೊತೆಗೆ ಈ ಎಲ್ಲಾ ವಿಡಿಯೋಸ್ಗಳನ್ನ, ಈಗೇನ್ ವಿಡಿಯೋಸ್ ಇದಾವೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡ್ರಿ. ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಕೂಡ ತಿಳಿಸಿ, ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ನೋಡ್ರಿ, ಇಷ್ಟೆಲ್ಲ ಪ್ಯಾಕೇಜ್ ನಿಮ್ಗೆ ಸಿಗ್ತಾ ಇರುವಂತದ್ದು ಓನ್ಲಿ 600 ರುಪೀಸ್ ಅಲ್ಲಿ. ಇದಕ್ಕಿಂತ ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಎಲ್ಲಿಯೂ ಕೂಡ ಇಷ್ಟೆಲ್ಲ ಕಂಪ್ಲೀಟ್ ಎಲ್ಲಾ ಕ್ಲಾಸಸ್ಗಳು PDF ನೋಟ್ಸ್ಗಳು ಎಲ್ಲಿಯೂ ಕೂಡ ಸಿಗೋದಿಲ್ಲ. ಹಾಗಾಗಿ ನೀವು ಜಾಯ್ನ್ ಆಗ್ರಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಜಾಯಿನ್ ಮಾಡಿಸ್ರಿ, ಎಲ್ಲ ಕಡೆ ಇದ್ರ ಬಗ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.